ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಸೊ ಆಷಾಢದ ಕೊನೆಯ ದಿನ ಅಂತ ಹೇಳಿಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತ ಹರ್ಷಿತನ ಎಬ್ಬಿಸ್ತಾ ಇದ್ದೆ. ಬೆಳಿಗ್ಗೆ ಇವಾಗ 6 o'clock ಆಗಿದೆ. ಎದೊಳಪ್ಪು ಅಂತ ಎದೊಳಿಸ್ತಾ ಇದ್ದೆ. ರಾಕಿ ಬಿಡ್ತಾನೆ ಇರಲಿಲ್ಲ. ಸೊ ಈ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯಿತು. ಸೊ ಸಾರಿ. ಯಾಕೋ ಬಾರ್ಷಿತ ಟೈಮ್ ಆಯ್ತು ಕಣ. ಬಾರ್ಷಿತ ನೀನು ನಾವು ಸಾಮಿಗೆ ಹೋಗೋಣ. ಬಾರ್ಷಿತ ಬಾರ್ಷ್ ಅವಳು ಬೇಜಾರಲ್ಲಿದ್ದಾಳೆ ಬಿಡಿ. ನಾವಿವಾಗ ಎಲ್ಲಿ ಹೊಟ್ಟಿದ್ದೀವಿ ಅಂದರೆ ಕಬ್ಬಾಳಿಗೆ ಹೊಟ್ಟಿದ್ದೀವಿ. ಸೊ ರೆಡಿಯಾಗಿ ಪೂಜೆ ಮಾಡಿ ಎಲ್ಲ ಮನೇಲಿ ಟೈಮ್ ಆಗೋಯ್ತು. ರಶ್ ಇರುತ್ತೆ ಕಡೆ ಆಷಾಢ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಮನೇಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ರೆಡಿಯಾಗಿದ್ದೀವಿ, ಹೊರಟಿದ್ದೀವಿ. ಡೀಸೆಲ್ ಹಾಕ್ಸ್ತಾ ಇದ್ದಾರೆ ನಮ್ಮನೆಯವರು. ನಾವು 3 ಜನ ಹೊರಟಿರೋದು. ಕೋಸಿ ರಾಕಿನ ನಮ್ಮ ಅಮ್ಮನ ಹತ್ರ ಬಿಟ್ಟಿದ್ದೀವಿ. ಸೊ ನಮ್ಮನೆ ಸ್ಟಿಟ್ ಆಫೀಸರ್. ತಿಂಡಿಗೆ ನಿಲ್ಸಿದ್ದೇವೆ. ಟಿಫನ್ ಸೆಂಟರ್ ಇದೆ ಇಲ್ಲೊಂದು. ಸೊ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಡ್ಲಿ ವಡ ಸಾಂಬಾರ್ ಚಟ್ನಿ. ಇಡ್ಲಿ ಚೂರು ಟೇಸ್ಟ್ ಮಾಡು. ಇಡ್ಲಿ ಹೋಗಲ್ಲ ಇವಳಿಗೆ. ಇಷ್ಟ ಇಲ್ಲ ಬೇಡ ಬಿಡು ಬಿಡ. ದೋಸೆ ತಿನ್ಲ ಅವಳು. ಎಷ್ಟು ಚೆನ್ನಾಗಿದೆ ಗೊತ್ತಾ? ವಡೆ ಕೊಡು, ಪಕೋಡ ತರ ಇನ್ನೊಂದು ವಡೆ. ಫಸ್ಟ್ ಟೈಮ್ ಕೈ ತುಂಬ ಬಡೆ ಹಾಕೋಬಿಟ್ಟವಳೆ ಅಂತ ಸಾಂಬಾರ್. ಯಾಕಂದ್ರೆ ಅದು ಹೋಗಿನ್ನ ಹಿಂದಕ್ಕೆ ಹೋಗು. ನಿಜವಾಗ್ಲೂ ಚೆನ್ನಾಗಿದೆ ಊಟ ಅಲ್ಲಪ್ಪು. ಈಕ್ವಲ್ ಆಗಿ ಬರುತ್ತೆ ನನಗೆ ಬೇಡ. ನೋಡು, ಈಕ್ವಲ್ ಸೈಜ್ ನಂಗೆ ಸಾಕು. ನಿಧಾನಕ್ಕೆ ತಿನ್ನೋ ವರ್ಷು. ತಲೆ ನೋವ್ತಾ ಇದೆ. ಬೇಗ ಏನು ಎದ್ದಿಲ್ಲ. ಸೊ ಮಲ್ಗದ್ ಲೇಟ್ ಆಯ್ತು. ಬೇಗನೆ ಎದ್ದಿದ್ದು. 6 ಗಂಟೆ 6:30 ಎದ್ದಿತ್ತು. ನನ್ನ ಕೈ ತೊಳ್ಕೊಂಡೆ. ಸುಮ್ಮನೆ ಇರು. ನಂಗೋಸ್ಕರ ತಿನ್ನೋದು. ನಂಗೆ ಹೊಟ್ಟೆ ತುಂಬೋಗಿದೆ. ಆಯ್ತು ಬಿಡು, ನಂಗೋಸ್ಕರ ನಿಂಗೋಸ್ಕರ ಒಂದು ತುತ್ತು ತಿನ್ಸು ಬೇಕಾದ್ರೆ. ತಿನ್ನಿಸ್ತೀನಿ. ನೋಡ ಆ ಕಡೆ ಎಲ್ಲ ಇರುತ್ತೆ. ಕಾಫಿ ಚೆನ್ನಾಗಿದೆ. ಕಾಫಿ ಚೆನ್ನಾಗಿತ್ತು ಹರ್ಷಿತಾ. ಡಬ್ಬ ಥರ ಇದೆ ಕಾಫಿ. ಒಣ ಸಕ್ಕರೆ ಒಯ್ದವ್ರೆ. ಸಕ್ಕರೆ ಬಿಡು, ನೀರು ಕುಡ್ದಂಗಿದೆ, ಬಿಸಿನೀರು. ತಿಂಡಿ ಚೆನ್ನಾಗಿತ್ತು, ಕಾಫಿ ಡಬ್ಬ ಥರ ಇತ್ತು. ಎಲ್ಲಿ ಎಗ್ರದೆ ಬುಜ್ಜ? ಗಾಳಿ ಬಿಸಿಲು ಜಾಸ್ತಿ ಇದೆ, ಓಪನ್ ಮಾಡಿ ಗಾಳಿ ಬರಲಿ. ಸೊ ಟೆಂಪಲ್ಗೆ ರೀಚ್ ಆದ್ವಿ. ನಾನು ಅಂದ್ಕೊಂಡೆ ಫುಲ್ ರಶ್ ಇರುತ್ತೆ ಅಂತ. ಯಾಕಂದರೆ ಆಷಾಢ ಕೊನೆ ಶುಕ್ರವಾರ ಇದು. ಅಷ್ಟೇನು ರಶ್ ಇರಲಿಲ್ಲ, ನಾರ್ಮಲ್ಲಾಗೇ ಇತ್ತು. ಪೂಜೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ದೇವ್ರನ್ನ ಭಾಳ ಹೊತ್ತು ನೋಡೋ ಅವಕಾಶ ಕೂಡ ಸಿಕ್ತು. ರೇರು ನಾವು ಟೆಂಪಲ್ಗೆ ಬರೋದು. ಸೊ ಕಬ್ಬಾಳಮ್ಮಂಗೆ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೆ. ಈ ಸರಿ ಆಷಾಢದಲ್ಲಿ ಮೈಸೂರು
ಸುಮಾರು ದೇವಸ್ಥಾನಗಳು ನೋಡಿಬಿಟ್ಟೆ, ನಿಮಿಷಾಂಬ ಹಾಗೆ ಎಲ್ಲನೂ ನೋಡಿಕೊಂಡು ಲಾಸ್ಟ್ ಫೈನಲ್ ಕಬ್ಬಾಳಿಗೆ ಬಂದಿದ್ದು. ಸೊ ಹಾಗಾಗಿ ಕಬ್ಬಾಳಲ್ಲಿ ಮುಗಿಸ್ಕೊಂಡು ಪೂಜೆ ಎಲ್ಲ ಅಲ್ಲಿ ಮಂಡಕ್ಕಿ ಎಲ್ಲ ತಗೊಂಡು ಮತ್ತು ರಿಟರ್ನ್ ಆದ್ವಿ ಅಷ್ಟೇ. ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಪೂಜೆ ಎಲ್ಲ ಆಯಿತು, ದರ್ಶನ ಆಯಿತು. ಈಗ ಮತ್ತೆ ವಾಪಸ್ ಬೆಂಗಳೂರು ಕಡೆ ಹೊರಟಿದ್ದೀವಿ. ಮುಂದೆ ಕಡಲೆಪುರಿ ತಿಂತಾ ಇದ್ದಾರೆ. ತಲೆನೋವು ಕಣಮ್ಮ, ತಲೆನೋವೇ ಹೋಗಿಲ್ಲ. ಕಾಫಿ ಅಂತೂ ಕೆಟ್ಟದಾಗಿತ್ತು. ಏನಾರು ಕೇಳಿದ್ರೆ ತಾನೇ ನೀವುಗಳು ಬೇಡ ಕಣೆ ಅಂದೆ. ನಮ್ಮೂ ಇಲ್ವ ನಾನು ಇದೆಲ್ಲ ಕಾಫಿ ಬೇಡ. ಅದಕ್ಕೆ ನಿಂಗೆ ಎಕ್ಸ್ಟ್ರಾ ಇದ್ದಿದ್ದ ತಲೆನೋವು ಇನ್ನೂ ಎಕ್ಸ್ಟ್ರಾ ತಲೆನೋವಾಗೋಗ್ಬಿಟ್ಟಿದೆ. 1 2 3 4 5 6 ಎಲ್ಲ ದೇವ್ರ ಭಕ್ತಿ. ನನಗೆ ಇದೆ ದೇವ್ರ ಭಕ್ತಿ. 6 ಇಟ್ಕೊಬಿಟ್ಟಿದ್ದೀನಿ. ಇವಳು ನೋಡಿ ಎಲ್ಲ ಒಂದಿದೆ ನನಗೆ ಮಾತ್ರ. ಅಲ್ಲೆಲ್ಲೂ ಜಾಸ್ತಿ ವಿಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ನಮ್ಮ ಮನೆಯಲ್ಲಿ ಉಗಿತಾರೆ, ದೇವ್ರು ಮಾಡೋಕ್ಕೆ ಬಂದು ವಿಡಿಯೋ ಮಾಡ್ತೀರಾ ಅಂತ. ಅದಕ್ಕೆ ಫುಲ್ಲು ಅಲ್ಲೇನು ವಿಡಿಯೋ ಮಾಡಿಲ್ಲ ಅಷ್ಟೇ. ನನ್ನ ಕಾಲೇ ಬರ್ತಾ ದೇವಸ್ಥಾನದಲ್ಲಿ ಎಡವ್ಬಿಟ್ಟು ನಿಂತ್ಕೊಂಡಿದ್ದೀನಿ. ಇವರಿಬ್ರು ಕೇರೆ ಅಂತ ಎಲ್ಲ ಓಡ್ತಾ ಬಿದ್ದವ್ರೆ. ನಿಂತ್ಕೊಳ್ಳೋದೇ ಇಲ್ಲ ನಮ್ಮ ಮನೇಲಿ ಜನ. ನಮ್ಮ ಮನೆ ಜನ ದೇವಸ್ಥಾನ ಅಂತ ಬಂದ್ರೆ ಒಳ್ಳೆ ಮಿಲಿಟರಿ ಆಫೀಸ್ಗಳ ಥರ ಸ್ಟ್ರಿಕ್ಟ್ ಆಗಿ ಹೋಗ್ಬಿಡ್ತಾರೆ. ಹೋಗ್ಬೇಕು ನಿಧಾನಕ್ಕೆ ಹೋಗೋಣ ಅಂತ ಅನ್ಕೊಳ್ಳೋದೇ ಇಲ್ಲ. ಹುಡು ಅಂತ. ಸುಮ್ಮನಿರೋ ಮಗ ಅಲ್ವಲ್ಲ, ಮನ್ಸಲ್ಲೇ ಬೈಕತ್ತೆ. ಒಂದು ಟೈಮ್ ಅಂತ ಇರುತ್ತೆ, ಕವರ್ ಮಾಡ್ತಾ ಇದೀನಿ ನಾನು. ಪ್ಲಾಸ್ಟಿಕ್ ಕವರ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಜನ ಕಮ್ಮಿ, ದರ್ಶನ ಚೆನ್ನಾಗಾಯ್ತು. ಅದಕ್ಕೆ ಎಲ್ಲ ಅಂದಿದ್ರೆ ಗೊತ್ತಾಗಿರೋದು. ಆ ರಶಲ್ಲಿ, ಆ ನೂಕಾಟದಲ್ಲಿ ಈ ಸರ್ತಿ ಎಲ್ಲ ಕಡೆನೂ ದರ್ಶನ ಚೆನ್ನಾಗಿತ್ತು ಕಣಮ್ಮ. ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗಿದ್ವಲ್ಲ, ಅಲ್ಲೂ ಎಲ್ಲ ಕಡೆನೂ ದರ್ಶನ ಚೆನ್ನಾಗಿತ್ತು. ದೇವ್ರನ್ನ ಫುಲ್ ನೋಡಿದ್ವಿ. ಹೇಳ್ತಾರಲ್ಲ ಆಗ ಇದು ಏನೋ ಆಷಾಢದಲ್ಲಿ ರಶ್ ಇರುತ್ತೆ ಅಂದ್ಬಿಟ್ಟು, ಹಂಗೆಲ್ಲ ಏನಿರ್ಲಿಲ್ಲ. ರಶ್ ಇತ್ತು, ಆದ್ರೆ ದೇವ್ರ ನೋಡಕ್ ಚಾನ್ಸ್ ಚೆನ್ನಾಗಿ ಸಿಕ್ತು. ಏನ್ ಗೇಮ್? ನೀನ್ ಹೇಳಿ ಫಸ್ಟ್ ಒಂದು 5 ಟೈಮ್ಸ್ ಹೇಳು. ಕಪ್ಪು ಕುಂಕುಮ ಕೆಂಪು ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ. ಇಷ್ಟು ನಿಧಾನಕ್ಕೆ ನಾನು ಹೇಳ್ತೀನಿ. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ. ನೋಡ್ದಾ? ಹೇಳ್ತಾರ ಕಪ್ಪು ಕುಂಕುಮ. ನಾನು ಚಾಕ್ಲೇಟ್ ಇಟ್ಕೊಂಡಿದ್ದೀನಿ ಬಾಯಲ್ಲಿ. ಅಡಿಕೆ ಕಡಿ ಅದೇನೋಡ ಚೀರ್ತಾರ. ಚಾಕ್ಲೇಟ್ನ ಚೀಪ್ಬೇಕು, ಕಚ್ಕೊಂಡ್ ತಿಂತಾರ. ಅವ್ರ ಚೈಲ್ಡ್ ಕಚ್ಕೊಂಡ್ ತಿನ್ನೋರು. ಈ ಚಾಕ್ಲೇಟ್ ಅಂತ ನೋಡಿ, ಮಾತ್ರೆ ಹಾಕೊಂಡು ಗಂಟ್ಲಲ್ಲಿ ಕಿಚ್ಚಿ ಆಗ್ತಾ ಇದೆ ನಮ್ಗೆ. ಮಾತ್ರ ತೊಳಿ ಕಿಚ್ ದೂರಗೊಳಿಸಿ ನಾವು ರಾಕ್ ತಂದ್ಕೊಡ್ಬೇಕು ಅಷ್ಟೇ. ಪಾಪ ನನ್ ಮಗ ನಮ್ಮ ಅಮ್ಮನ ಹತ್ರ ಬಿಟ್ಟು ಬಂದಿದೀವಿ. ಮೂರಾಕಿ ಐಸ್ ಹಾಕ್ಬಿಡಿ. ನೀನ್ ನಾನಿಂದ್ರಲ್ಲಿ ಅರ್ಧ ನಾನೇ ಕುಡಿತೀನಿ. ಜ್ಯೂಸ್ ಕುಡಿಬೇಕು, ನಾನೇ ಕುಡಿತೀನಿ. ಏನಾಗೋಯ್ತು? ಆಯ್ತಾಯ್ತಾಯ್ತಾಯ್ತು. ಅಲ್ಲಮ್ಮ ಹೋಟ್ಲಲ್ಲಿ ಜ್ಯೂಸ್ ಕುಡಿತೀನಿ ಅಂತ ತಾನೆ.
ತಗೋಜ ಗಟ್ಟಿ ಹಿಡ್ಕೋ. ಗ್ಲಾಸ್ ಅಷ್ಟು ದೊಡ್ಡದಾಗಿದೆ ಅಲ್ಲ. ಬಂದ್ವಿ ಆಲ್ರೆಡಿ ಒಂದು ಸ್ವಲ್ಪ ನಮ್ಮ ಮನೆ ಹತ್ರನೇ ಇದ್ದೀವಿ. ನನಗಿಲ್ಲಿ ಇದು ಕೊಡಿಸು ಮಶ್ರೂಮ್ ಬಿರಿಯಾನಿ, ನೀನಿಲ್ಲಿ ಬಿರಿಯಾನಿ ತಗೋ. ಮನೆಗೆ ಬಂದ್ವಿ, ಫುಲ್ ಸುಸ್ತಾಗಿದೆ. ಆಗಲೇ ಹರ್ಷಿತ ಡ್ರೆಸ್ ಚೇಂಜ್ ಕೂಡ ಮಾಡಾಯಿತು. ಈಗ ಪಾರ್ಸೆಲ್ ತಂದಿರೋದು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಹೊಡೆದು ಅಷ್ಟೇ.